ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉಪವಾಸ ಕಾಲದ 5ನೇ ದಿನದ ಮುಂಜಾನೆ ಜಾವದಲ್ಲಿ ದೇವರ ವಾಕ್ಯದ ಧ್ಯಾನಕ್ಕಾಗಿ ನೇಮಕವಾಗಿರುವಂಥ ವೇದ ಭಾಗವು ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 9ರಿಂದ 15 ತನಕ ಇರುವಂಥ ವಚನಗಳು. ಇವತ್ತಿನ ನಮ್ಮ ಧ್ಯಾನದ ವಿಷಯ ಆತ್ಮೀಯ ಸಂಬಂಧಕ್ಕೆ ಒಂದು ಕರೆ. ವಿಶೇಷವಾಗಿ ಈ ವೇದ ಭಾಗದಲ್ಲಿ ನಾವು ನೋಡುವಂಥದ್ದು ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯ ಬಗ್ಗೆ ನೋಡುತ್ತೇವೆ. ಕರ್ತನ ಪ್ರಾರ್ಥನೆ. ಮತ್ತಾಯನ ಸುವಾರ್ತೆ ಈ 6ನೇ ಅಧ್ಯಾಯದ ಈ ವೇದ ಭಾಗವು ಯೇಸು ಸ್ವಾಮಿ ಪರ್ವತ ಪ್ರಸಂಗದಲ್ಲಿ ಹೇಳಿರುವಂಥ ಮಾತುಗಳನ್ನು ನಾವು ಇಲ್ಲಿ ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಪರ್ವತದ ಪ್ರಸಂಗದಲ್ಲಿ ಶಿಷ್ಯರಿಗೆ ಕಲಿಸಿಕೊಟ್ಟಂಥ ಪ್ರಾರ್ಥನೆ. ವಿಶೇಷವಾಗಿ ವೇದ ಭಾಗ ನಾವು ನೋಡುವಾಗ ದಾನ ಧರ್ಮ, ಪ್ರಾರ್ಥನೆ, ಉಪವಾಸದ ಬಗ್ಗೆ ಕಪಟಿಗಳ ಹಾಗೆ ಮಾಡದೆ ಅಂತರಂಗದಲ್ಲಿರುವ ತಂದೆಗೆ ಮೆಚ್ಚುವ ಹಾಗಿರಬೇಕು ನಿಮ್ಮ ದಾನ ಧರ್ಮ, ಪ್ರಾರ್ಥನೆ, ಉಪವಾಸಗಳೆಂಬುದಾಗಿ ಕ್ರಿಸ್ತನು ಹೇಳುವಂಥ ಮಾತು. ಮತ್ತು ವಿಶೇಷವಾಗಿ ಆ ವೇದ ಭಾಗದಲ್ಲಿ ನೋಡುವಾಗ ನೀವು ಬೇಡಿಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಅಗತ್ಯಗಳೆಲ್ಲ ದೇವರಿಗೆ ಗೊತ್ತಿದೆ, ಆದ್ದರಿಂದ ನೀವು ಈಗ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಯೇಸು ಸ್ವಾಮಿ ಕರ್ತನ ಪ್ರಾರ್ಥನೆಯನ್ನು ಕಲಿಸುವಂಥ. ವಿಶೇಷವಾಗಿ ಪ್ರಾರ್ಥನೆಗಿಂತ ಮುಂಚೆ ನಾವು ತಿಳಿಬೇಕಾಗಿರುವಂಥ ವಿಚಾರ ದೇವರೊಂದಿಗಿರುವಂಥ ಸಂಬಂಧದ ಬಗ್ಗೆ ನಾವು ತಿಳಿದುಕೊಳ್ಳುವಂಥದ್ದು. ಆರಂಭದಲ್ಲಿ ಹೇಳುವಂಥ ಮಾತು ಇದು ದೇವರೊಂದಿಗಿನ ಆಳವಾದ ವೈಯಕ್ತಿಕವಾಗಿರುವಂಥ ಪ್ರೀತಿಯ ಸಂಬಂಧವನ್ನು ಸೂಚಿಸುವಂಥ ಮಾತಾಗಿದೆ. ಅದು ಪರಲೋಕದಲ್ಲಿರುವ ನಮ್ಮ ತಂದೆಯೇ ಎಂಬುದಾಗಿ ಸ್ವಾಮಿ ಹೇಳುತ್ತಾನೆ. ನಾವು ಪ್ರಾರ್ಥನೆ ಮಾಡುವಂಥದ್ದು ಎಲ್ಲೋ ದೂರದಲ್ಲಿರುವಂಥ ದೇವರಿಗಲ್ಲ, ಬದಲಾಗಿ ನಮ್ಮ ಪ್ರೀತಿಯ ತಂದೆಯ ಆಗಿರುವಂಥ ದೇವರೊಟ್ಟಿಗೆ ಮಾತಾಡುವಂಥ, ಆತನೊಂದಿಗೆ ಕಳೆಯುವಂಥ ಪ್ರೀತಿಯಿಂದ ಆತನನ್ನು ನಾವು ಪ್ರಾರ್ಥಿಸುವಂಥ ಒಂದು ಅನುಭವ ಆಗಿದೆ ಪ್ರಾರ್ಥನೆ. ಪರಲೋಕದಲ್ಲಿರುವ ನಮ್ಮ ತಂದೆ ಎಂಬ ಪದವು ದೇವರ ಸಾರ್ವಭೌಮತೆಯನ್ನು, ಘನತೆಯನ್ನು, ಗೌರವವನ್ನು, ಭಯಭಕ್ತಿಯನ್ನು ಸೂಚಿಸುವಂಥ, ಪ್ರಕಟಿಸುವಂಥ ಮಾತಾಗಿದೆ. ವಿಶೇಷವಾಗಿ ಇಲ್ಲಿ ತಂದೆಯ ಪ್ರೀತಿಯ ಸಂಬಂಧ ಕುರಿತಾಗಿರುವಂಥ ಮಾತನ್ನು ನಾವು ಕ್ರಿಸ್ತನಲ್ಲಿ ಕಳೆದುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. 1ನೇ ಶತಮಾನದಲ್ಲಿ ತನ್ನ ಮಾತೃಭಾಷೆ ಆಗಿರುವಂಥ ಅರಾಮಿಕ್ ಭಾಷೆಯಲ್ಲಿ ಯೇಸು ಸ್ವಾಮಿ ದೇವರನ್ನು ಅಬ್ಬಾ ಎಂದು ಕರೀತಾನೆ. ಅಂದರೆ ನನ್ನ ಪ್ರೀತಿಯ ತಂದೆಯೇ ಎಂದು ಅದರ ಅರ್ಥ. ಮಾರ್ಕ 14:36 ಅಬ್ಬಾ ತಂದೆ ಎಂಬುದಾಗಿ ಸ್ವಾಮಿ ಕರೆಯುವುದನ್ನು ನೋಡುತ್ತೇವೆ. ಹಾಗೆಯೇ ರೋಮ 8:15 ಅಬ್ಬಾ ತಂದೆ ಎಂಬುದಾಗಿ ದೇವರ ಕುರಿತಾಗಿ ನಾವು ನೋಡುತ್ತೇವೆ. ಗಲಾತ್ಯ 4:6 ಕೂಡ ನಾವು ಆ ಮಾತನ್ನು ನೋಡ್ತೇವೆ. ಹೀಗೆ ಸುವಾರ್ತೆಗಳಲ್ಲಿ ಸುಮಾರು 150ಕ್ಕಿಂತ ಹೆಚ್ಚು ಸಾರಿ ತಂದೆಯೇ ಅಬ್ಬಾ ಎಂಬುದಾಗಿ ಯೇಸು ಸ್ವಾಮಿ ಕರೆದಿದ್ದಾನೆ. ಇದು ಸೂಚಿಸುವಂಥದ್ದು ಪ್ರಾರ್ಥನೆಯಲ್ಲಿ ಸ್ನೇಹದ, ಪ್ರೀತಿಯ ಒಂದು ಸಂಬಂಧವನ್ನು, ಅಕ್ಕರೆಯನ್ನು ಅಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಪ್ರಾರ್ಥನೆ ಹೀಗೆ ಮಾಡಬೇಕೆಂದು ಕರ್ತನು ಕಲಿಸುವಂಥದ್ದು ಈ ಭಾಗದಲ್ಲಿ ನಾವು ನೋಡುವಂಥದ್ದು 6 ಬೇಡಿಕೆಗಳನ್ನ ಕಲಿಸುವಂಥದ್ದು. ಅದು ಮೊದಲನೇದಾಗಿ ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ. 3ನೇದು ನಿನ್ನ ಚಿತ್ತವು ಪರಲೋಕದಲ್ಲಿರೋ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. 4 ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. 5 ನಮಗೆ ತಪ್ಪು ಮಾಡಿದ್ರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ನಮಗೂ ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕಡೆಕಂಕೆಯಿಂದ ನಮ್ಮನ್ನು ತಪ್ಪಿಸು ಎಂಬುದಾಗಿ 6 ಬೇಡಿಕೆಗಳನ್ನು, ರಿಕ್ವೆಸ್ಟ್ಗಳನ್ನು ಅಲ್ಲಿ ಸ್ವಾಮಿ ಕಲಿಸುವುದನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಕರ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ಉಪವಾಸ ಕಾಲದಲ್ಲಿ ಈ 6 ಪ್ರಾರ್ಥನಾ ಬೇಡಿಕೆಗಳಲ್ಲಿ ತುಂಬ ಅರ್ಥವು ತುಂಬಿರುವಂಥ ಒಂದು ಮಾತುಗಳಾಗಿವೆ. ನನ್ನ ಜೀವನದ ಮುಖಾಂತರವಾಗಿ ಸ್ವಾಮಿಯ ನಾಮವು ಪರಿಶುದ್ಧವಾಗಿ ನೆನೆಸಲ್ಪಡಬೇಕು. ನನ್ನ ಜೀವನದ ಮುಖಾಂತರವಾಗಿ ನನ್ನ ಹೃದಯದಲ್ಲಿ ಕರ್ತನ ರಾಜ್ಯವು ಯಾವಾಗಲೂ ಬರುವಂಥದ್ದಾಗಿರಬೇಕು ಮತ್ತು ದೇವರ ಚಿತ್ತಕ್ಕನುಸಾರವಾಗಿ ನಾನು ಜೀವಿಸುವಂಥ ಜೀವಿತ ನಡೆಸುವವರಾಗಿರಬೇಕು. ಅನುದಿನವೂ ದೇವರ ಸಹಾಯದಲ್ಲಿ, ದೇವರ ಆಶ್ರಯದಲ್ಲಿ ಆಶ್ರಯಿಸಿಕೊಳ್ತಾ ಮುಂದೆ ಜೀವಿಸುತ್ತಾ ಹೋಗುವಂಥ ಒಂದು ಅನುಭವ. ವಿಶೇಷವಾಗಿ ಈ ದಿನಮಾನಗಳಲ್ಲಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂಥ ಕ್ಷಮಾಗುಣ ಹೊಂದಿದವರಾಗಿ, ನಾವು ಇತರರನ್ನು ಕ್ಷಮಿಸುವವರಾಗಿ ನಮ್ಮ ಕರ್ತನ ಮಾದರಿಯಲ್ಲಿ ಜೀವಿಸುವಂಥ ಆಗಿರಬೇಕು. ಮತ್ತು ಶೋಧನೆಗಳನ್ನು
ಕೇಡುಗಳನ್ನು ಎದುರಿಸಿ ನಿಲ್ಲುವಂಥ, ಕ್ರಿಸ್ತನ ಬಲದಲ್ಲಿ ಆಶ್ರಯಿಸುವಂಥ ಒಂದು ಜೀವಿತ ಅನುಭವದಲ್ಲಿ ನಾವು ಬದುಕುವರಾಗಿರಬೇಕು ಪ್ರಿಯ ದೇವರ ಮಕ್ಕಳು. ಹಾಗಾಗಿ ಈ ಉಪವಾಸ ದಿನದಲ್ಲಿ ನಮ್ಮನ್ನೇ ಕರ್ತನ ಸನ್ನಿಧಾನದಲ್ಲಿ ಒಪ್ಪಿಸಿಕೊಡೋಣ. ನಮ್ಮ ಜೀವನದಲ್ಲಿ ಮತ್ತಷ್ಟು ಕರ್ತನಿಗೆ ಹತ್ತಿರವಾಗುವುದಕ್ಕೆ, ಲೋಕಕ್ಕೆ, ಪಾಪಕ್ಕೆ, ಈ ಲೋಕದ ಜೀವಿತ ಅನುಭವಗಳಿಗೆ ದೂರವಾಗುವುದಕ್ಕೆ, ಯೇಸು ಸ್ವಾಮಿಯಿಂದ ನಡೆಯುವುದಕ್ಕೆ ನಮಗೆ ಈ ದಿನವೂ ಸಹಾಯ ಮಾಡಲಿ. ದೇವರು ನಮ್ಮನ್ನು ಈ ವಾಕ್ಯಗಳ ಮುಖಾಂತರವಾಗಿ ಆಶೀರ್ವಾದ ಮಾಡಲಿ. ಆಮೀನ್.